ಯಾರಿಷ್ಟ ಅದರಲ್ಲಿ? ಯಾಕೆ? ನಿಮಗೆ ಯಾರು ಇಷ್ಟ ಇಲ್ಲ? ಯಾಕೆ? ಯಾಕೆ ಅವಳು ಆಚೆ ಬರಬೇಕು? ನಿಮಗೆ ನೀವು ಅವರು ಇಲ್ಲ, ಯಾಕೆ ಅವ್ರು ಆಚೆ ಬರಬೇಕು? ಓ, ಅದಕ್ಕೆ ಹೌದಾ? ಆಚೆ ಬಂದು ನಿಮ್ಗೇನಾದ್ರು ಆಚೆ ಬಂದ್ರೆ ಅವ್ರ ಖುಷಿ, ನಿಮ್ಗೆ ಖುಷಿನಾ ಅಥವಾ ಬೇಜಾರಾಗುತ್ತೆ ಚೂರು? ಹೌದಾ? ಈಗ ಅವರು ಚೈತ್ರ ಅವರು ಆಚೆ ಬಂದರು ಅನ್ಸ್ಕೊಳ್ಳಿ, ಇನ್ನೊಬ್ರು ಯಾರು ಆಚೆ ಬರ್ಬೇಕಂತ? ಅಷ್ಟೇನಾ? ಮಂಜ ಬರ್ಬೇಕಾ? ಯಾಕೆ? ಹೌದಾ? ಯಾಕೆ? ಅವರು ಎಲ್ಲರಿಗೂ ಇಷ್ಟ ಅಲ್ವ, ನಿಮ್ಗೆ ಯಾಕೆ ಇಷ್ಟ ಆಗ್ತಿಲ್ಲ? ನಿಮಗೆ ಇನ್ನೊಬ್ರು ಯಾರು ಇಷ್ಟ? ಈಗ ಫಸ್ಟ್ ನಿಮ್ಗೆ ಹನುಮಂತ ಇಷ್ಟ ಆದ್ರೆ ನೆಕ್ಸ್ಟ್ ಯಾರು ಇಷ್ಟ? ಭವ್ಯ ಅವ್ರು ಯಾಕೆ ಇಷ್ಟ ನಿಮಗೆ? ಮತ್ತೆ ನಿಮ್ಗೆ ಯಾರು ಇಷ್ಟ? ಭವ್ಯ ಇಷ್ಟ ಇಲ್ವಾ? ಮತ್ತೀಗಷ್ಟು ನಂಗೆ ಇಷ್ಟ ಅಂದರೆ ಮತ್ತೆ ಇನ್ನೊಬ್ರು ಯಾರು ಇಷ್ಟ? ಭವ್ಯ ಈಗ ನಿಮ್ಗೆ ಇಷ್ಟ ಇಲ್ಲ, ಇನ್ನೊಬ್ರು ಯಾರು ಇಷ್ಟ? ಹನುಮಂತ ಮತ್ತೆ ಧರ್ಮ ಅವ್ರು ಹೋಗಾಯ್ತಲ್ಲ, ಧರ್ಮ ಅವ್ರನ್ನ ಬಿಟ್ಟು ಯಾರಿಷ್ಟ? ಧನ್ರಾಜ. ಯಾಕೆ? ಹಾ, ಮತ್ತೆ ಅವ್ನು ಆಲ್ರೆಡಿ ಅವ್ನು ಒಂದ್ಸತಿ ಕ್ಯಾಪ್ಟನ್ ಆಗೈತಲ್ಲ. ಓಕೆ, ಇದು ನಿಮ್ಮ ಪ್ರಕಾರ ಧನರಾಜ್ ಅವರು ಏನಪ್ಪ ಕಂಟೆಸ್ಟ್ ಎಲ್ಲ ಸೇರಿಸಿ ಎಲ್ಲ ನೀರೆಲ್ಲ ತುಂಬಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದು, ಅದಕ್ಕೆ ಅವರು ಕ್ಯಾಪ್ಟನ್ ಆಗಬೇಕು. ಕ್ಯಾಪ್ಟನ್ ಆಗಿಲ್ಲ, ಎಲ್ಲರೂ ಔಟ್ ಆಗ್ತೀರಿ, ಈಗ ಎಲ್ಲರೂ ಗೆಲ್ಲಬೇಕು. ಹೌದಾ? ಅವರು ಏನಪ್ಪ ಕ್ಯಾಪ್ಟನ್ ಆಯ್ತಲ್ಲ. ಈಗ ನೀವು ಒಂದು ಕ್ವಶನ್ ಕೇಳ್ತೀನಿ. ಚೈತ್ರ ಅವರು ನಿಮ್ಮೂರವ್ರೆ ಅಲ್ವಾ, ನಿಮ್ಗೆ ಯಾಕೆ ಇಷ್ಟ ಆಗ್ತಿಲ್ಲ? ಯಾಕೆ ಇಷ್ಟ ಆಗಲ್ಲ? ಏನೇನು? ಹೌದಾ? ಮತ್ತೆ ನಿಮ್ಗೊಂದು ಇನ್ನೊಂದು ಕ್ವಶನ್ ಕೇಳ್ತೀನಿ. ನಿಮಗೆ ಈಗ ಇಷ್ಟೊಂದು ಚೈತ್ರ, ಭವ್ಯ ಮೇಲೆ, ಮಂಜಣ್ಣನ ಮೇಲೆ ಇಷ್ಟೊಂದು ಸಿಟ್ಟಿದೆಯಲ್ಲ, ಈಗ ಗೌತಮಿ ಅವರು ಪಾಸಿಟಿವ್ ಅಂತಾರಲ್ಲ, ಅವ್ರ ತಲೆಯಲ್ಲಿ ಬರೀ ನೆಗೆಟಿವ್ ಇದೆ, ಏನು ಅಂತೀರಾ? ಇನ್ನೊಂದೇನಪ್ಪ, ಅವ್ರು ಗೌತಮಿ ಅವ್ರು ಆಟ ಆಡ್ತಿರ್ತಾರಲ್ಲ, ಅವರ
ಮಂಜಣ್ಣನ ಸಪೋರ್ಟ್ ಇದ್ದ ಆಟ ಆಡ್ತಿರ್ತಾರಾ? ಹೌದು. ಹೌದು, ಮಂಜಣ್ಣನ ಫ್ರೆಂಡ್ ಆಗೋಣ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.